ರಾಜಮೌಳಿ ಇಂದು ವಿಶ್ವದ ಅತ್ಯುತ್ತಮ ನಿರ್ದೇಶಕರಲ್ಲಿ ಒಬ್ಬರೆನಿಸಿಕೊಂಡಿದ್ದಾರೆ. ಅವರ ನಿರ್ದೇಶನದ ಸಿನಿಮಾಗಳಿಗಾಗಿ ವಿಶ್ವದಾದ್ಯಂತ ಸಿನಿಮಾ ಪ್ರೇಮಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಆದರೆ ಅವರಿಗೆ ಮೊದಲ ಸಿನಿಮಾ ನಿರ್ದೇಶನಕ್ಕೆ ಸಾಕಷ್ಟು ಅಡೆತಡೆ ಎದುರಾಗಿತ್ತು. ಅದಾಗಲೇ ಸ್ಟಾರ್ ಎನಿಸಿಕೊಂಡಿದ್ದ ಜೂನಿಯರ್ ಎನ್ಟಿಆರ್ ಅವರು ರಾಜಮೌಳಿಯವರ ಭಿನ್ನತೆ, ಸಿನಿಮಾ ಬಗ್ಗೆ ಬದ್ಧತೆ ಗುರುತಿಸಿ ಅವರೊಟ್ಟಿಗೆ ನಟಿಸಲು ಒಪ್ಪಿಕೊಂಡರು. ಆಗ ನಿರ್ಮಾಣವಾಗಿದ್ದೇ ರಾಜಮೌಳಿಯವರ ಮೊದಲ ಸಿನಿಮಾ ಸ್ಟೂಡೆಂಟ್ ನಂಬರ್ 1. ಆ ಬಳಿಕ ಜೂನಿಯರ್ ಎನ್ಟಿಆರ್ ಅವರಿಗಾಗಿ ಇನ್ನೂ 3 ಸಿನಿಮಾಗಳನ್ನ ರಾಜಮೌಳಿ ನಿರ್ದೇಶಿಸಿದ್ರು. ಎಲ್ಲವೂ ಬ್ಲಾಕ್ ಬಸ್ಟರ್. ಆದರೆ ಈಗ ಎಲ್ಲದಕ್ಕಿಂತಲೂ ದೊಡ್ಡ ಸಹಾಯವನ್ನ ಜೂನಿಯರ್ ಎನ್ಟಿಆರ್ ಅವರಿಗೆ ರಾಜಮೌಳಿ ಮಾಡ್ತಾ ಇದ್ದಾರೆ. ಎಸ್ ರಾಜಮೌಳಿ ನಿರ್ದೇಶನದ ಮಹೇಶ್ ಬಾಬು ನಾಯಕನಾಗಿ ನಟಿಸ್ತಾ ಇರುವ ವಾರಣಾಸಿ ಚಿತ್ರವು ಸದ್ಯ ವಿಶ್ವ ಚಿತ್ರರಂಗದ ಬಹು ನಿರೀಕ್ಷಿತ ಸಿನಿಮಾಗಳಲ್ಲಿ ಒಂದಾಗಿದೆ. ಈ ಚಿತ್ರದ ಬಗ್ಗೆ ದಿನಕ್ಕೊಂದು ಹೊಸ ಸುದ್ದಿಗಳು ಹೊರಬರ್ತಾಲೇ ಇದೆ. ಈ ಸಿನಿಮಾದಲ್ಲಿ ನಟಿಸೋಕೆ ಭಾರತದ ದೊಡ್ಡ ದೊಡ್ಡ ನಟರೇ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಸಂಭಾವನೆ ಕೊಡದೇ ಇದ್ರೂ ಸರಿ ವಾರಣಾಸಿಯಲ್ಲಿ ನಟಿಸಬೇಕು ಅಂತ ಹಲವರು ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದೀಗ ಈ ಸಿನಿಮಾ ಮೂಲಕ ಜೂನಿಯರ್ ಎನ್ಟಿಆರ್ ಅವರ ಪುತ್ರ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡೋಕೆ ಸಜ್ಜಾಗಿದ್ದಾರೆ. ಈಗ ಹರಿದಾಡ್ತಾ ಇರುವ ಸುದ್ದಿಗಳ ಪ್ರಕಾರ ವಾರಣಾಸಿ ಚಿತ್ರದ ಒಂದು ಪ್ರಮುಖ ಫ್ಲಾಶ್ ಬ್ಯಾಕ್ ಸನ್ನಿವೇಶದಲ್ಲಿ ಮಹೇಶ್ ಬಾಬು ಅವರ ಬಾಲ್ಯದ ಪಾತ್ರದಲ್ಲಿ ಜೂನಿಯರ್ ಎನ್ಟಿಆರ್ ಪುತ್ರ ಭಾರ್ಗವ್ ರಾಮ್ ನಟಿಸಲಿದ್ದಾರೆ ಎನ್ನಲಾಗ್ತಿದೆ. ರಾಜಮೌಳಿ ಅವರ ಸಿನಿಮಾಗಳಲ್ಲಿ ಪಾತ್ರಗಳ ಬಾಲ್ಯದ ಚಿತ್ರಣಕ್ಕೆ ಬಹಳ ಮಹತ್ವವಿರುತ್ತೆ. ನಾಯಕನ ಕಥೆಯನ್ನ ಆತನ ಬಾಲ್ಯದ ಕಥೆಯ ಮೂಲಕವೇ ಹೇಳೋದು ರಾಜಮೌಳಿ ಅವರ ಶೈಲಿ. ರಾಜಮೌಳಿ ಅವರ ಹಲವಾರು ಸಿನಿಮಾಗಳಲ್ಲಿ ನಾಯಕನ ಬಾಲ್ಯದ ಕಥೆಗಳಿವೆ. ಅವಕ್ಕೆ ಮಹತ್ವವೂ ಇದೆ. ಇದೀಗ ವಾರಣಾಸಿ ಸಿನಿಮಾದಲ್ಲಿಯೂ ಅಂತಹ ಸನ್ನಿವೇಶ ಇದ್ದು, ಮಹೇಶ್ ಬಾಬು ಪಾತ್ರದ ಬಾಲ್ಯದ ಪಾತ್ರದಲ್ಲಿ ಜೂನಿಯರ್ ಎನ್ಟಿಆರ್ ಪಾತ್ರ ನಡೆಸಲಿದ್ದಾರೆ. ಜೂನಿಯರ್ ಎನ್ಟಿಆರ್ ಅಭಿಮಾನಿಗಳಿಗೆ ಈ ಸುದ್ದಿ ಬಲು ಸಂತಸ ತಂದಿದೆ. ಅಸಲಿಗೆ ಜೂನಿಯರ್ ಎನ್ಟಿಆರ್ ಸಹ ಬಾಲನಟನಾಗಿಯೇ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟವರು. ರಾಮಾಯಣಂ ಚಿತ್ರದಲ್ಲಿ ನಟಿಸಿದ್ದ ಜೂನಿಯರ್ ಎನ್ಟಿಆರ್ ರಾಷ್ಟ್ರ ಪ್ರಶಸ್ತಿ ಗೆದ್ದಿದ್ರು. ಈಗ ಅವರ ಮಗ ಕೂಡ ಅದೇ ಹಾದಿಯಲ್ಲಿ ಸಾಗ್ತಾ ಇರೋದು ವಿಶೇಷ. ಜೂನಿಯರ್ ಎನ್ಟಿಆರ್ ಅವರ 2 ಗಂಡು ಮಕ್ಕಳಲ್ಲಿ ಭಾರ್ಗವ್ ರಾಮ್ 2ನೇ ಪುತ್ರ. ಮೊದಲನೇ ಮಗ ಅಭಯ್ ರಾಮ್. ಭಾರ್ಗವ್ ರಾಮ್ ಅವರಿಗೆ 8 ವರ್ಷ ವಯಸ್ಸಾಗಿದ್ದು, ಸಣ್ಣ ವಯಸ್ಸಿಗೆ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ.